ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಜನರಲ್ ಒಂದು ಆತಂಕ ಇದೆ. ಮತ್ತೆ ಕೋವಿಡ್ ಲಸಿಕೆಗೂ ಇದಕ್ಕೂ ಸಂಬಂಧ ಇದೆಯಾ? ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದಕ್ಕೂ ಈ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆಯಲ್ಲ, ಅದಕ್ಕೆ ಅಧಿಕೃತವಾಗಿ ಉತ್ತರ ಸಿಗ್ತಾ ಇದೆ. ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಅದರ ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಏನು ಆಗ್ತಾ ಇಲ್ಲ. ಕೋವಿಡ್ ಲಸಿಕೆ ಕಾರಣಕ್ಕೆ ಹೃದಯಾಘಾತದಿಂದ ಜನ ಸಾವನ್ನಪ್ತಾ ಇಲ್ಲ. ಐಸಿಎಂಆರ್ ಹಾಗೇನೆ ಏಮ್ಸ್ ಸಂಶೋಧನಾ ವರದಿಯಲ್ಲಿ ಈ ಕನ್ಫರ್ಮೇಷನ್ ಬಹಿರಂಗ ಆಗಿದೆ. ಹೃದಯಾಘಾತದಿಂದ ದಿಢೀರ್ ಸಾವುಗಳಿಗೆ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂತ ಲಸಿಕೆಯ ಸೈಡ್ ಎಫೆಕ್ಟ್ ಕಾರಣವಾಗ್ತಾ ಇಲ್ಲ. ಕೋವಿಡ್ ಲಸಿಕೆಗೂ ಹೃದಯಾಘಾತ ಆಗ್ತಾ ಇರೋದಕ್ಕೂ ಲಿಂಕ್ ಅನ್ನ ಮಾಡಬಾರದು. ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ ಜೊತೆಗೆ ಆಹಾರ ಪದ್ಧತಿಯೇ ಈಗ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಿರೋದಕ್ಕೆ ಕಾರಣ. ಕೆಲ ಕಾಯಿಲೆಗಳ ಕಾರಣಕ್ಕೂ ಕೂಡ ಹೃದಯಾಘಾತಗಳು ಆಗ್ತಾ ಇದೆ. ಐಸಿಎಂಆರ್ ಹಾಗೇನೆ ಏಮ್ಸ್ ವರದಿ ಬಗ್ಗೆ ಕೇಂದ್ರ ಸರ್ಕಾರ ಉಲ್ಲೇಖವನ್ನ ಮಾಡಿದೆ. ಹೃದಯಾಘಾತದ ಬಗ್ಗೆ ಭಯ ಬೇಡ, ಆತಂಕ ಬೇಡ, ಆದ್ರೆ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು ಅನ್ನೋ ಸಂದೇಶವನ್ನ ಈಗ ರವಾನೆ ಮಾಡಲಾಗಿದೆ. ಐಸಿಎಂಆರ್ ಮತ್ತೆ ಏಮ್ಸ್ ವರದಿ ಬಹಿರಂಗವಾಗಿದೆ. ಕೋವಿಡ್ ವ್ಯಾಕ್ಸಿನ್ನ ಸೈಡ್ ಎಫೆಕ್ಟ್ ನಿಂದಾಗಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತ ಏನು ಚರ್ಚೆಗಳಾಗ್ತಿತ್ತು, ಈ ಸೈಡ್ ಎಫೆಕ್ಟ್ ನಿಂದ ಯಾವುದೇ ಕಾರಣಕ್ಕೂ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇಲ್ಲ ಅಂತ ಹೇಳಿ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಕೋವಿಡ್ ಲಸಿಕೆ ಕಾರಣಕ್ಕೂ ಹೃದಯಾಘಾತವಾಗಿ ಜನ ಸಾವನ್ನಪ್ತಿರುವಂತ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ನಿನ್ನೆ ಈ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಸಂಶಯವನ್ನ ವ್ಯಕ್ತಪಡಿಸಿ ಈ ಸಾವು ನೋವುಗಳು ಹೃದಯಾಘಾತದಿಂದಾಗಿ ಜಾಸ್ತಿ ಆಗ್ತಿದೆಯಲ್ಲ, ಅದಕ್ಕೂ ಕೋವಿಡ್ ಲಸಿಕೆಗೂ ಒಂದು ಲಿಂಕ್ ಇರಬಹುದು, ಸಾಧ್ಯತೆ ಇರಬಹುದು ಅನ್ನೋ ಸಂಶಯವನ್ನ ವ್ಯಕ್ತಪಡಿಸಿದ್ರು. ಆದರೆ ಈ ಬೆನ್ನಲ್ಲೇ ಈಗ ಐಸಿಎಂಆರ್ ಹಾಗೇನೆ ಏಮ್ಸ್ ಸಂಶೋಧನಾ ವರದಿ ಬಹಿರಂಗವಾಗಿದೆ. ಇನ್ನು ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ. ಜಯದೇವ ಆಸ್ಪತ್ರೆ ತಜ್ಞರು ಪ್ರಾಥಮಿಕ ವರದಿಯನ್ನ ರೆಡಿ ಮಾಡಿದ್ದಾರೆ. ಜಯದೇವ ವರದಿಗೂ ಐಸಿಎಂಆರ್ ವರದಿಗೂ ಈಗ ಸಾಮ್ಯತೆ ಇದೆ. ಆಗಲೇ ಏಮ್ಸ್ ಮತ್ತೆ ಐಸಿಎಂಆರ್ ವರದಿ ಏನ್ ಹೇಳುತ್ತೆ, ಈ ಸೈಡ್ ಎಫೆಕ್ಟ್ ನಿಂದ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ ಅಂತ ಏನ್ ಹೇಳ್ತಾ ಇದ್ರು, ಈಗ ಜಯದೇವ ವರದಿನೂ ಕೂಡ ಅದೇ ರೀತಿಯಲ್ಲಿದೆ. ಪ್ರಾಥಮಿಕ ವರದಿ ಇದು. ಪ್ರಾಥಮಿಕ ವರದಿಯನ್ನ ಜಯದೇವ ತಜ್ಞರು ಸಿದ್ಧಪಡಿಸಿದ್ದಾರೆ. ಅತಿಯಾದಂತ ತೂಕ, ಧೂಮಪಾನ ಮಾಡೋದು, ಫಾಸ್ಟ್ ಫುಡ್, ಜೀವನ ಶೈಲಿ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಈ ಹಾರ್ಟ್ ಅಟ್ಯಾಕ್ಗೆ ಅಥವಾ ಹಾರ್ಟ್ ರಿಲೇಟೆಡ್ ಡಿಸೀಸ್ ಬರೋದಕ್ಕೆ, ಕಾಯಿಲೆಗಳು ಬರೋದಕ್ಕೆ ಕಾರಣ ಅಂತ ಹೇಳಿ ಒಂದು ಪ್ರಾಥಮಿಕ ವರದಿಯನ್ನ ರೆಡಿ ಮಾಡಿದ್ದಾರೆ. ವೈದ್ಯರು ಕೂಡ ಇದೇ ಸಲಹೆಗಳನ್ನ ಈಗ ಕೊಡ್ತಾ ಇರೋದು. ವ್ಯಾಕ್ಸಿನ್ ತಗೊಂಡಿದ್ರಿಂದ ಸಮಸ್ಯೆ ಆಗ್ತಿದೆ ಅಂತ ನೀವು ಭಾವಿಸಬೇಡಿ. ಆ ಆತಂಕವನ್ನ ಅಥವಾ ಆ ವಿಷಯವನ್ನ ಫಸ್ಟ್ ನೀವು ತಲೆಯಿಂದ ತೆಗೆದುಹಾಕಿ. ನಿಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿಯನ್ನ ಫಸ್ಟ್ ಬದಲಾವಣೆ ಮಾಡ್ಕೊಳ್ಳಿ. ಒಂದಿಷ್ಟು ವ್ಯಾಯಾಮಗಳನ್ನ ದಿನನಿತ್ಯ ಮಾಡಿ. ಹಂಗಂತ ವಿಪರೀತ ವ್ಯಾಯಾಮ ಮಾಡೋದು ಕೂಡ ಒಳ್ಳೇದಲ್ಲ. ಎಲ್ಲವೂ ಹಿತಮಿತವಾಗಿರಬೇಕು. ಈ ನಿಟ್ಟಿನಲ್ಲಿ ಇದೆಲ್ಲ ಫಾಲೋ ಮಾಡಿದ್ರೆ ವೈದ್ಯರ ಸಲಹೆ ಸೂಚನೆಗಳನ್ನ ನೀವು ಹಾರ್ಟ್ ಅಟ್ಯಾಕ್ನಿಂದ ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ಈ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ವರದಿಯಾಗ್ತಿರುವಂತ ಬೆನ್ನಲ್ಲೇ ಕೋವಿಡ್ ವ್ಯಾಕ್ಸಿನೇಷನ್ ನ ಸೈಡ್ ಎಫೆಕ್ಟ್ ಇರಬಹುದಾ ಅಂತ ಒಂದು ಚರ್ಚೆಗಳು ಹುಟ್ಕೊಂಡಿತ್ತು ಜನರಲ್ಲಿ. ಮತ್ತೆ ಸಿಎಂ ಕೂಡ ಈ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ನಿನ್ನೆ ಟ್ವೀಟ್ ಕೂಡ ಮಾಡಿದ್ರು. ಈಗ ಐಸಿಎಂಆರ್ ವರದಿ ಬಂದಿದೆ. ಜಯದೇವ ತಜ್ಞರ ಸಮಿತಿಯ ವರದಿ, ಪ್ರಾಥಮಿಕ ವರದಿ ಏನ್ ಹೇಳುತ್ತೆ ಈ ಬಗ್ಗೆ? ಖಂಡಿತವಾಗಿಯೂ ಇಷ್ಟು ದಿನಗಳಲ್ಲಿ ನಾವು ಕೋವಿಡ್ ಬಿಫೋರು ಮತ್ತೆ ಕೋವಿಡ್ ಆದ್ಮೇಲೆ ಅಂತ ನೋಡೋದಾದ್ರೆ ಹೃದಯಾಘಾತದ ಪ್ರಕರಣಗಳು ಕೋವಿಡ್ ಆದ್ಮೇಲೆ ಹೆಚ್ಚಾಗಿತ್ತು. ಸೊ ಇದರಿಂದ ಒಂದು ಅನುಮಾನ ವ್ಯಕ್ತವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ವ್ಯಾಕ್ಸಿನೇಟೆಡ್ ಆಗಿದ್ರು. ಸೊ ಈ ವ್ಯಾಕ್ಸಿನ್ ತೆಗೆದುಕೊಂಡಿರುವಂತದ್ದೇ ಏನಾದ್ರೂ ಈ ಹಾರ್ಟ್ ಅಟ್ಯಾಕ್ಗೆ ಅಂದ್ರೆ ಈ ಬ್ಲಾಕೇಜಸ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತಿದೆಯಾ ಅನ್ನುವಂತಹ ಒಂದು ಅನುಮಾನ ಕಾಡತೊಡಗಿದ್ರು. ಸೊ ಈ ಬೆನ್ನಲ್ಲೇನೆ ಒಂದು ಸಿದ್ದರಾಮಯ್ಯ ಅವರು ಒಂದು ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ. ಜಯದೇವ ಹೃದ್ರೋಗ ಸಂಸ್ಥೆಯ ಒಂದು ನಿರ್ದೇಶಕರಾದಂತಹ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ 10 ಜನರನ್ನ ಒಂದು ಸಮಿತಿನ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಕೋವಿಡ್ ನಿಂದ ಏನಾದ್ರೂ ಹೃದಯಾಘಾತಗಳು ಆಗ್ತಿದೆಯಾ ಅನ್ನುವಂಥದ್ದನ್ನ ನೀವು ಪತ್ತೆ ಹಚ್ಚಬೇಕು ಅನ್ನುವಂತಹದ್ದನ್ನು ಕೂಡ ಹೇಳ್ತಾರೆ. ಆದ್ರೆ ಈಗ ಪ್ರಾಥಮಿಕ ವರದಿಯಲ್ಲಿ ಈಗಾಗಲೇ ಏನು ಕೋವಿಡ್ ಲಸಿಕೆ ಈ ಒಂದು ಹೃದಯಾಘಾತಕ್ಕೆ ಕಾರಣ ಅಲ್ಲ ಅನ್ನುವಂಥದ್ದು ಬಂದಿರುವಂಥದ್ದು. ಅದೇ ರೀತಿ ಈಗ ಐಸಿಎಂಆರ್ ಇಂದಲೂ ಕೂಡ ಈ ಒಂದು ಕೋವಿಡ್ ನ ವ್ಯಾಕ್ಸಿನ್ ಬಗ್ಗೆ ರಿಸರ್ಚ್ ಅನ್ನು ಕೂಡ ಮಾಡಲಾಗ್ತಿತ್ತು. ಸೊ ಅದರ ಒಂದು ರಿಪೋರ್ಟ್ ಕೂಡ ಈಗ ಬಂದಿರುವಂಥದ್ದು.
ಸೊ ಆ ಒಂದು ರಿಪೋರ್ಟ್ ನಲ್ಲೂ ಕೂಡ ಇದಕ್ಕೆ ಒಂದು ಹೃದಯಾಘಾತಗಳ ಪ್ರಕರಣ ಹೆಚ್ಚಾಗಿರೋದಕ್ಕೆ ಒಂದು ವ್ಯಾಕ್ಸಿನ್ ಕಾರಣ ಅಲ್ಲ ಅನ್ನುವಂಥದ್ದು ಬಂದಿರುವಂಥದ್ದು. ಇದರ ಬದಲಾಗಿ ಈ ಎರಡೂ ರಿಪೋರ್ಟ್ಗಳಲ್ಲಿ ಇರುವಂತಹ ಒಂದು ಸಾಮ್ಯತೆ ಏನು ಅಂತ ನೋಡೋದಾದ್ರೆ, ಜನರಲ್ಲಿ ಬದಲಾಗ್ತಿರುವಂತಹ ಲೈಫ್ ಸ್ಟೈಲು, ಜೊತೆಗೆ ಏನು ಫುಡ್ ಹ್ಯಾಬಿಟ್ಸು, ಜೊತೆಗೆ ವಾಯು ಮಾಲಿನ್ಯ, ಈ ರೀತಿಯಾದಂತಹ ಒಂದು ಧೂಮಪಾನ, ಮದ್ಯಪಾನ ಏನಿದೆ, ಈ ಎಲ್ಲಾ ಕಾರಣಗಳಿಂದ ಒಂದು ಹೆಚ್ಚಾಗ್ತಿರುವಂತದ್ದು ಹೃದಯಾಘಾತ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನಗಳಲ್ಲಿ ಈಗ ಇತ್ತೀಚೆಗೆ ಜೆನೆಟಿಕ್ ಕೂಡ ಒಂದು ಆಡ್ ಆನ್ ಆಗಿರುವಂತದ್ದು, ಅಂದ್ರೆ ಅನುವಂಶೀಯತೆಯಿಂದಲೂ ಕೂಡ ಈ ಒಂದು ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಫ್ಯಾಮಿಲಿ ಹಿಸ್ಟ್ರಿ ನೋಡ್ಬೇಕು, ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಈ ರೀತಿಯಾದಂತಹ ಒಂದು ಕೆಲವೊಂದು ಒಂದು ಕ್ರೋಮೋಸೋನಲ್ ಏನಾದ್ರೂ ಒಂದು ಪ್ರಾಬ್ಲಮ್ಸ್ಗಳಿದ್ರೆ ಅದು ಕೂಡ ಅನುವಂಶೀಯವತೆ, ಅಂದ್ರೆ ಜೆನೆಟಿಕ್ ನಲ್ಲಿ ಮುಂದಿನ ಈಗಿನ ಒಂದು ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡಂತೆ ಹಾರ್ಟ್ ಅಟ್ಯಾಕ್ಗಳು ಸಂಭವಿಸ್ತಿದೆ ಅನ್ನುವಂತಹ ಒಂದು ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿರುವಂತದ್ದು. ಇನ್ನ 2-3 ದಿನಗಳಲ್ಲಿ ಈಗಾಗಲೇ ಈ ಒಂದು ಪ್ರಾಥಮಿಕ ವರದಿ ಎಲ್ಲ ಕಂಪ್ಲೀಟ್ ಆಗಿದೆ. ಇದನ್ನ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಬ್ಮಿಟ್ ಮಾಡ್ತಾರೆ. ಸೊ ಸಬ್ಮಿಟ್ ಮಾಡಾದ್ಮೇಲೆ ಈ ಒಂದು ಹೃದಯಾಘಾತಗಳು ಪ್ರಕರಣ ಹೆಚ್ಚುತ್ತಿರುವಂತಹ ಒಂದು ಬೆನ್ನಲ್ಲೇ ಸರ್ಕಾರ ಇದನ್ನ ತಡೆಗಟ್ಟೋದಕ್ಕೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಹಂಸ ಶ್ಯಾಮಲ ತಮ್ಮ ಇನ್ಫಾರ್ಮೇಶನ್ಗೆ. ಆಸ್ಪತ್ರೆಗೆ ಬಂದಿದ್ದಂತ ವ್ಯಕ್ತಿಯ ಹೃದಯ ಸ್ತಂಭನವಾಗಿದೆ. ಹೃದಯ ಸ್ತಂಭನದಿಂದ ಬ್ರೈನ್ ಡೆಡ್ ಆಗಿ ಸಾವನ್ನಪ್ಪಿದ್ದಾರೆ. ಎದೆ ಹಿಡ್ಕೊಂಡೆ ಆಸ್ಪತ್ರೆಗೆ ಬಂದಿದ್ರು ಆ ವ್ಯಕ್ತಿ. ಚಿಕಿತ್ಸೆ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಆಸ್ಪತ್ರೆಗೆ ಬಂದಂತ ಕೆಲವೇ ನಿಮಿಷಗಳಲ್ಲಿ ಬ್ರೈನ್ ಡೆಡ್ ಆಗಿದೆ. ಹೊಸಕೋಟೆ ನಗರದ ಖಾಸಗಿ ಆಸ್ಪತ್ರೆಗೆ ಅಂತ ಹೇಳಿ ವ್ಯಕ್ತಿ ಬಂದಿದ್ರು, ಎದೆ ಹಿಡ್ಕೊಂಡೇ ಬಂದಿದ್ರು ಪಾಪ. 52 ವರ್ಷದ ಹೊಸಕೋಟೆಯ ಕೋನಪ್ಪ ಅನ್ನೋರು ಬಂದಿದ್ರು. ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ. ನೋಡಿ, ಬೆಳಿಗ್ಗೆಯಿಂದಲೂ ತುಂಬಾ ಆಕ್ಟಿವ್ ಆಗಿದ್ರು ಕೋನಪ್ಪ ಅವರು, ಲವಲವಿಕೆಯಿಂದಲೇ ಇದ್ರು. ಆಸ್ಪತ್ರೆಗೆ ನಡ್ಕೊಂಡೇ ಬಂದಿದ್ದಾರೆ ನೋಡಿ. ಅಂದ್ರೆ ಎದೆ ನೋಯ್ತಾ ಇತ್ತು ಅವರಿಗೆ, ಎದೆ ಹಿಡ್ಕೊಂಡು ನಡ್ಕೊಂಡು ಬಂದಿದ್ದಾರೆ. ಆ CCTV ಫುಟೇಜಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇತ್ತೀಚೆಗೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಇಂತಹ ಘಟನೆಗಳು ಹೆಚ್ಚಾಗ್ತಿವೆ ಅಂತ ಹೇಳಿ ವೈದ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೋನಪ್ಪ ಅವರು ಸಾವನ್ನಪ್ಪಿರೋದು. ಎದೆ ಹಿಡ್ಕೊಂಡೇ ನಿಂತಿದ್ದಾರೆ, ನಡ್ಕೊಂಡೇ ಬಂದಿದ್ದಾರೆ, ಆದರೆ ಬ್ರೈನ್ ಡೆಡ್ ಆಗಿದೆ. ಆಸ್ಪತ್ರೆಗೆ ಹೋದ್ರೂ ನೋಡಿ ಸಮಸ್ಯೆ ಆಗ್ತಿದೆ ಅಂತೇಳಿ ಸಹಜವಾಗಿ ಆತಂಕ ಆಗುತ್ತೆ. ಬಟ್ ಎಚ್ಚರಿಕೆ ಅನ್ನೋದು ಮುಖ್ಯವಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ಕೋನಪ್ಪ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹಿಂದೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾಯಿಲೆಗಳು ಇತ್ತಂತ ನೋಡಿ, ಲವಲವಿಕೆಯಿಂದ ಬೆಳಿಗ್ಗೆಯಿಂದ ಇದ್ರು. ಅವ್ರು ನಡ್ಕೊಂಡ್ ಬಂದಿರುವಂತ CCTV ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಅಷ್ಟೇನು ಎಮರ್ಜೆನ್ಸಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಏನಾಯ್ತಂತೆ? ಶರ್ಮಿತಾ ಶೆಟ್ಟಿ ಆಸ್ಪತ್ರೆಗೆ ಬಂದಂತ ಕೂಡಲೇ ಆತ ವೈದ್ಯರ ಕೂಡ ಸಲಹೆಯನ್ನು ಕೂಡ ಪಡಿತಾನೆ, ಅಂದ್ರೆ ರಿಜಿಸ್ಟರ್ ಕೂಡ ಮಾಡಿಸ್ತಿರ್ತಾನೆ. ಲವಲವಿಕೆಯಿಂದನೇ ಇದ್ದಂತ ಸಮಯದಲ್ಲಿ ಅವರು ಕೂಡ ಆತನ ಹಿನ್ನೆಲೆ ಮತ್ತೆ ಆತನ ಅಡ್ರೆಸ್ ಅನ್ನು ಕೂಡ ತೆಗೆದುಕೊಳ್ತಿರ್ತಾರೆ. ಆದ್ರೆ ಏಕಾಏಕಿ ಕಾರ್ಡಿಯಾಕ್ ಅಟ್ಯಾಕ್ ಆದಂತ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆತ ಬಂದಂತ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಕೂಡ ಇರಲಿಲ್ಲ. ಅಂದ್ರೆ ಕಳೆದ 2-3 ದಿನಗಳಿಂದ ಸ್ವಲ್ಪ ಎದೆನೋವು ಮತ್ತೆ ಸುಸ್ತಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆನೆ ಕೂಡ ಖಾಸಗಿ ಆಸ್ಪತ್ರೆಗೆ ಬರ್ತಾನೆ. ಆಸ್ಪತ್ರೆಗೆ ಬಂದು ವೈದ್ಯರ ಸಲಹೆಯನ್ನು ಕೂಡ ಪಡೆದುಕೊಳ್ತಿರ್ತಾನೆ. ಆದ್ರೆ ಆಸ್ಪತ್ರೆಗೆ ಎಂಟ್ರಿ ಆಗಿ ಸ್ವಲ್ಪ ಅಂದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಆತನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತದ್ದು. ಕಾರ್ಡಿಯಾಕ್ ಅರೆಸ್ಟ್ ಆದಂತ ಕೂಡಲೇ ಅಲ್ಲಿನ ಸಿಬ್ಬಂದಿ ಕೂಡ ನೆರವಿಗೆ ಬರ್ತಾರೆ. ಆದ್ರೆ ಆತನ ಆಸ್ಪತ್ರೆಯಿಂದ ಕೆಳಭಾಗಕ್ಕೆ ಆಂಬುಲೆನ್ಸ್ಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲಿ ಬ್ರೈನ್ ಡೆಡ್ ಆಗ್ತದೆ. ಬ್ರೈನ್ ಡೆಡ್ ಆದಂತ ಹಿನ್ನೆಲೆಯಲ್ಲಿ ಆತ ಅಲ್ಲೇ ಕೂಡ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಮನುಕುಮಾರ್ ಈ ಕ್ಷಣದ ಮಾಹಿತಿಗೆ.